ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ವಿಚಾರ ದಿನಕ್ಕೂ ನಾನಾ ರೀತಿಯ ಟ್ವಿಸ್ಟ್ಗಳಿಗೆ ಕಾರಣ ಆಗ್ತಾ ಇದೆ. ಮೊದಲು ಸಿಕ್ಕಂತಹ ಪಾಣಿಪೀಠವೇ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವತ್ತು ಕೂಡ ಹಲವು ವಿಚಾರಗಳು ಅಲ್ಲಿ ಚರ್ಚೆಗೆ ಕಾರಣ ಆಯಿತು. ಅಲ್ಲಿ ಸಿಕ್ಕಿರುವಂತಹ ಪಾಣಿಪೀಠ, ಅದೇ ಜಾಗದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಇತ್ಯಾದಿ. ಹಾಗಿದ್ರೆ ಲಕ್ಕುಂಡಿಯಲ್ಲಿ ಉತ್ಖನನದ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕ್ಷಣಕ್ಕೂ ಕೌತುಕ. ಉತ್ಖನನದ ವೇಳೆ ವಿಷ್ಣುದೇವರ ಪಾಣಿಪೀಠವ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಪಾಣಿಪೀಠವನ್ನ ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆದರೆ ಈಗ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಪಾಣಿಪೀಠದ ಮೇಲೆ ಸುಖಾಸನದಲ್ಲಿ ಕುಳಿತ ಗರುಡ ಇದ್ದು ಇದು ವಿಷ್ಣು ದೇವರಿಗೆ ಸಂಬಂಧಿಸಿದ ಪೀಠ ಇರಬಹುದಾ ಎಂಬ ಅನುಮಾನ ಮೂಡ್ತಾ ಇದೆ. ಇದು ಕೇಶವಾದಿತ್ಯ ಅಥವಾ ವಿಷ್ಣುದೇವರ ಪೀಠ ಆಗಿರಬಹುದೆಂದು ಪುರಾತತ್ವ ತಜ್ಞರು ಅಂದಾಜು ಮಾಡಿದ್ದಾರೆ. 12 ಮತ್ತು 13ನೇ ಶತಮಾನದ ಪೀಠವಾಗಿರುವ ಸಾಧ್ಯತೆ ಕೂಡ ಇದೆಯಂತೆ. ಪುರಾತನ ಮೂಳೆ, ಬಿಲ್ಲೆ, ಮಡಿಕೆ ತುಣುಕು ಪತ್ತೆ. ಮತ್ತೊಂದು ಅಚ್ಚರಿ ಅಂದ್ರೆ ದೇವಾಲಯದ ಆವರಣದಲ್ಲೇ ಮೂಳೆಗಳ ಚೂರುಗಳು ಪತ್ತೆಯಾಗಿವೆ. ಇವು ಮಾನವ ಮೂಳೆಗಳ ಅಥವಾ ಪ್ರಾಣಿಗಳದ್ದ ಅನ್ನೋ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಇಷ್ಟೇ ಅಲ್ಲ, ಸುಟ್ಟ ಮಡಿಕೆಗಳ ಕುಂಟೆ ಬಿಲ್ಲೆ ಕೂಡ ಪತ್ತೆಯಾಗಿದೆ. ಇದು ಪುರಾತನ ಕಾಲದ ಆಟದ ಬೆಲೆ ಇರಬಹುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಾಗರಹಾವಿನ ಚಿತ್ರವಿರುವ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಈ ಜಾಗದಲ್ಲಿ ನಿಧಿ ಇರಬಹುದಾ, ಹಾವುಗಳು ನಿಧಿ ಕಾಯ್ತಾ ಇವೆಯಾ ಎಂಬ ಅನುಮಾನಗಳು ಮೂಡ್ತಾ ಇದ್ದಾವೆ. ಪ್ರವಾಸಿ ತಾಣವಾದ ಲಕ್ಕುಂಡಿ ಗ್ರಾಮ. ಉತ್ಖನನ ಸುದ್ದಿ ಕೇಳ್ತಾ ಇದ್ದಂತೆ ಐತಿಹಾಸಿಕ ಲಕ್ಕುಂಡಿಗೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಾ ಇದೆ. ಹುಬ್ಬಳ್ಳಿ ನೇಕಾರನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಪ್ರವಾಸನ ಹಮ್ಮಿಕೊಂಡಿದ್ವಿ. ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂತ ಮಕ್ಕಳು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಇದನ್ನು ದೂರದ ನೋಡಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದ್ರೆ ಇತಿಹಾಸ ಸಂಬಂಧಪಟ್ಟಂತ ಕಲಿಕೆಗೂ ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯ ನಾ ಕರ್ಕೊಂಡ್ ಬಂದಿವಿ ಸರ್. ನಿಧಿ ಅಂದರೆ ಬಂಗಾರನೂ ಇರುತ್ತೆ, ಚಿನ್ನ, ವಜ್ರ ಮತ್ತು ಸಾಕಷ್ಟು ಅಮೂಲ್ಯವಾದ ವಸ್ತುಗಳು ಇರುತ್ತವೆ. ನೋಡಿ ಬಹಳ ಖುಷಿ ಆಯಿತು. ಉತ್ಖನನ ಜಾಗದಲ್ಲಿ ಸಾಕಷ್ಟು ದುಡಿದು ಸಿಬ್ಬಂದಿಗೆ ಮಾಸ್ಕ್ ಕೊಡಿ ಅಂತ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭೇಟಿ ನೀಡಿದ್ರು. ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ, ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಣೆ ಮಾಡಲಾಗ್ತಾ ಇದೆ ಅಂತ ಭರವಸೆ ನೀಡಿದ್ರು. ಮಾಸ್ಕ್ ಗಳನ್ನ ಎಲ್ಲಾ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನ ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ ಒಂದು ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಖನನ ಸುಸೂತ್ರವಾಗಿ ನೀಡಲಿಕ್ಕೆ ಏನಾಗತ್ತೆ ಕ್ರಮ ಕೈಗೊಳ್ಳಬೇಕು, ಆ ಎಲ್ಲಾ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾಳೆ ಮತ್ತೆ ಉತ್ಖನನ ಮುಂದುವರಿಯಲಿದ್ದು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಇದೆಯಂತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ವಿಚಾರ ದಿನಕ್ಕೂ ನಾನಾ ರೀತಿಯ ಟ್ವಿಸ್ಟ್ಗಳಿಗೆ ಕಾರಣ ಆಗ್ತಾ ಇದೆ. ಮೊದಲು ಸಿಕ್ಕಂತಹ ಪಾಣಿಪೀಠವೇ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವತ್ತು ಕೂಡ ಹಲವು ವಿಚಾರಗಳು ಅಲ್ಲಿ ಚರ್ಚೆಗೆ ಕಾರಣ ಆಯಿತು. ಅಲ್ಲಿ ಸಿಕ್ಕಿರುವಂತಹ ಪಾಣಿಪೀಠ, ಅದೇ ಜಾಗದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಇತ್ಯಾದಿ. ಹಾಗಿದ್ರೆ ಲಕ್ಕುಂಡಿಯಲ್ಲಿ ಉತ್ಖನನದ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕ್ಷಣಕ್ಕೂ ಕೌತುಕ. ಉತ್ಖನನದ ವೇಳೆ ವಿಷ್ಣುದೇವರ ಪಾಣಿಪೀಠವ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಪಾಣಿಪೀಠವನ್ನ ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆದರೆ ಈಗ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಪಾಣಿಪೀಠದ ಮೇಲೆ ಸುಖಾಸನದಲ್ಲಿ ಕುಳಿತ ಗರುಡ ಇದ್ದು ಇದು ವಿಷ್ಣು ದೇವರಿಗೆ ಸಂಬಂಧಿಸಿದ ಪೀಠ ಇರಬಹುದಾ ಎಂಬ ಅನುಮಾನ ಮೂಡ್ತಾ ಇದೆ.
ಇದು ಕೇಶವಾದಿತ್ಯ ಅಥವಾ ವಿಷ್ಣುದೇವರ ಪೀಠ ಆಗಿರಬಹುದೆಂದು ಪುರಾತತ್ವ ತಜ್ಞರು ಅಂದಾಜು ಮಾಡಿದ್ದಾರೆ. 12 ಮತ್ತು 13ನೇ ಶತಮಾನದ ಪೀಠವಾಗಿರುವ ಸಾಧ್ಯತೆ ಕೂಡ ಇದೆಯಂತೆ. ಪುರಾತನ ಮೂಳೆ, ಬಿಲ್ಲೆ, ಮಡಿಕೆ ತುಣುಕು ಪತ್ತೆ. ಮತ್ತೊಂದು ಅಚ್ಚರಿ ಅಂದ್ರೆ ದೇವಾಲಯದ ಆವರಣದಲ್ಲೇ ಮೂಳೆಗಳ ಚೂರುಗಳು ಪತ್ತೆಯಾಗಿವೆ. ಇವು ಮಾನವ ಮೂಳೆಗಳ ಅಥವಾ ಪ್ರಾಣಿಗಳದ್ದ ಅನ್ನೋ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಇಷ್ಟೇ ಅಲ್ಲ, ಸುಟ್ಟ ಮಡಿಕೆಗಳ ಕುಂಟೆ ಬಿಲ್ಲೆ ಕೂಡ ಪತ್ತೆಯಾಗಿದೆ. ಇದು ಪುರಾತನ ಕಾಲದ ಆಟದ ಬೆಲೆ ಇರಬಹುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಾಗರಹಾವಿನ ಚಿತ್ರವಿರುವ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಈ ಜಾಗದಲ್ಲಿ ನಿಧಿ ಇರಬಹುದಾ? ಹಾವುಗಳು ನಿಧಿ ಕಾಯ್ತಾ ಇವೆಯಾ ಎಂಬ ಅನುಮಾನಗಳು ಮೂಡ್ತಾ ಇದ್ದಾವೆ. ಪ್ರವಾಸಿ ತಾಣವಾದ ಲಕ್ಕುಂಡಿ ಗ್ರಾಮ. ಉತ್ಖನನ ಸುದ್ದಿ ಕೇಳ್ತಾ ಇದ್ದಂತೆ ಐತಿಹಾಸಿಕ ಲಕ್ಕುಂಡಿಗೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಾ ಇದೆ. ಹುಬ್ಬಳ್ಳಿ ನೇಕಾರನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಪ್ರವಾಸನ ಹಮ್ಮಿಕೊಂಡಿದ್ವಿ. ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂತ ಮಕ್ಕಳು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಇದನ್ನು ದೂರದಿಂದ ನೋಡಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದ್ರೆ ಇತಿಹಾಸ ಸಂಬಂಧಪಟ್ಟಂತ ಕಲಿಕೆಗೂ ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯನ ಕರ್ಕೊಂಡ್ ಬಂದಿವಿ ಸರ್. ನಿಧಿ ಎಂದರೆ ಬಂಗಾರನೂ ಇರುತ್ತೆ, ಚಿನ್ನ, ವಜ್ರ ಮತ್ತು ಸಾಕಷ್ಟು ಅಮೂಲ್ಯವಾದ ವಸ್ತುಗಳು ಇರುತ್ತವೆ. ನೋಡಿ ಬಹಳ ಖುಷಿ ಆಯಿತು. ಉತ್ಖನನ ಜಾಗದಲ್ಲಿ ಸಾಕಷ್ಟು ದುಡಿದ್ದು ಸಿಬ್ಬಂದಿಗೆ ಮಾಸ್ಕ್ ಕೊಡಿ ಅಂತ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭೇಟಿ ನೀಡಿದ್ರು. ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ, ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಣೆ ಮಾಡಲಾಗ್ತಾ ಇದೆ ಅಂತ ಭರವಸೆ ನೀಡಿದ್ರು. ಮಾಸ್ಕ್ಗಳನ್ನ ಎಲ್ಲಾ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನ ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ ಒಂದು ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಖನನ ಸುಸೂತ್ರವಾಗಿ ನಡೀಲಿಕ್ಕೆ ಏನಾಗತ್ತೆ ಕ್ರಮ ಕೈಗೊಳ್ಳಬೇಕು, ಆ ಎಲ್ಲ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾಳೆ ಮತ್ತೆ ಉತ್ಖನನ ಮುಂದುವರಿಯಲಿದ್ದು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಇದೆಯಂತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ವಿಚಾರ ದಿನಕ್ಕೂ ನಾನಾ ರೀತಿಯ ಟ್ವಿಸ್ಟ್ಗಳಿಗೆ ಕಾರಣ ಆಗ್ತಾ ಇದೆ. ಮೊದಲು ಸಿಕ್ಕಂತಹ ಪಾಣಿಪೀಠವೇ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವತ್ತು ಕೂಡ ಹಲವು ವಿಚಾರಗಳು ಅಲ್ಲಿ ಚರ್ಚೆಗೆ ಕಾರಣ ಆಯಿತು. ಅಲ್ಲಿ ಸಿಕ್ಕಿರುವಂತಹ ಪಾಣಿಪೀಠ, ಅದೇ ಜಾಗದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಇತ್ಯಾದಿ. ಹಾಗಿದ್ರೆ ಲಕ್ಕುಂಡಿಯಲ್ಲಿ ಉತ್ಖನನದ ವಿಚಾರವಾಗಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೌತುಕ. ಉತ್ಖನನದ ವೇಳೆ ವಿಷ್ಣುದೇವರ ಪಾಣಿಪೀಠವ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಿಕ್ಕ ಪಾಣಿಪೀಠವನ್ನ ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆದರೆ ಈಗ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್, ಪಾಣಿಪೀಠದ ಮೇಲೆ ಸುಖಾಸನದಲ್ಲಿ ಕುಳಿತ ಗರುಡ ಇದ್ದು ಇದು ವಿಷ್ಣು ದೇವರಿಗೆ ಸಂಬಂಧಿಸಿದ ಪೀಠ ಇರಬಹುದಾ ಎಂಬ ಅನುಮಾನ ಮೂಡ್ತಾ ಇದೆ. ಇದು ಕೇಶವಾದಿತ್ಯ ಅಥವಾ ವಿಷ್ಣುದೇವರ ಪೀಠ ಆಗಿರಬಹುದೆಂದು ಪುರಾತತ್ವ ತಜ್ಞರು ಅಂದಾಜು ಮಾಡಿದ್ದಾರೆ. 12 ಮತ್ತು 13ನೇ ಶತಮಾನದ ಪೀಠವಾಗಿರುವ ಸಾಧ್ಯತೆ ಕೂಡ ಇದೆಯಂತೆ. ಪುರಾತನ ಮೂಳೆ, ಬಿಲ್ಲೆ, ಮಡಿಕೆ ತುಣುಕು ಪತ್ತೆ. ಮತ್ತೊಂದು ಅಚ್ಚರಿ ಅಂದ್ರೆ ದೇವಾಲಯದ ಆವರಣದಲ್ಲೇ ಮೂಳೆಗಳ ಚೂರುಗಳು ಪತ್ತೆಯಾಗಿವೆ. ಇವು ಮಾನವ ಮೂಳೆಗಳ ಅಥವಾ ಪ್ರಾಣಿಗಳದ್ದ ಅನ್ನೋ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಇಷ್ಟೇ ಅಲ್ಲ, ಸುಟ್ಟ ಮಡಿಕೆಗಳ ಕುಂಟೆ ಬಿಲ್ಲೆ ಕೂಡ ಪತ್ತೆಯಾಗಿದೆ. ಇದು ಪುರಾತನ ಕಾಲದ ಆಟದ ಬೆಲೆ ಇರಬಹುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಾಗರಹಾವಿನ ಚಿತ್ರವಿರುವ ಮತ್ತೊಂದು ಪುರಾತನ ಶಿಲೆ ಪತ್ತೆಯಾಗಿದೆ. ಈ ಜಾಗದಲ್ಲಿ ನಿಧಿ ಇರಬಹುದಾ? ಹಾವುಗಳು ನಿಧಿ ಕಾಯ್ತಾ ಇವೆಯಾ ಎಂಬ ಅನುಮಾನಗಳು ಮೂಡ್ತಾ ಇದ್ದಾವೆ. ಪ್ರವಾಸಿ ತಾಣವಾದ ಲಕ್ಕುಂಡಿ ಗ್ರಾಮ. ಉತ್ಖನನ ಸುದ್ದಿ ಕೇಳ್ತಾ ಇದ್ದಂತೆ ಐತಿಹಾಸಿಕ ಲಕ್ಕುಂಡಿಗೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಾ ಇದೆ. ಹುಬ್ಬಳ್ಳಿ ನೇಕಾರನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಪ್ರವಾಸನ ಹಮ್ಮಿಕೊಂಡಿದ್ವಿ. ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂತ ಮಕ್ಕಳು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಇದನ್ನು ದೂರದಿಂದ ನೋಡಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದ್ರೆ ಇತಿಹಾಸ ಸಂಬಂಧಪಟ್ಟಂತ ಕಲಿಕೆಗೂ ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯನ ಕರ್ಕೊಂಡ್ ಬಂದಿವಿ ಸರ್. ನಿಧಿ ಎಂದರೆ ಬಂಗಾರನೂ ಇರುತ್ತೆ, ಚಿನ್ನ, ವಜ್ರ ಮತ್ತು ಸಾಕಷ್ಟು
ಅಮೂಲ್ಯವಾದ ವಸ್ತುಗಳು ಇರುತ್ತವೆ. ನೋಡಿ ಬಹಳ ಖುಷಿ ಆಯಿತು. ಉತ್ಖನನ ಜಾಗದಲ್ಲಿ ಸಾಕಷ್ಟು ಧೂಳಿದ್ದು ಸಿಬ್ಬಂದಿಗೆ ಮಾಸ್ಕ್ ಕೊಡಿ ಅಂತ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿಯ ಬೆನ್ನಲ್ಲೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭೇಟಿ ನೀಡಿದ್ರು. ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ, ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಣೆ ಮಾಡಲಾಗ್ತಾ ಇದೆ ಅಂತ ಭರವಸೆ ನೀಡಿದ್ರು. ಮಾಸ್ಕ್ ಗಳನ್ನ ಎಲ್ಲಾ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನ ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ ಒಂದು ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಖನನ ಸುಸೂತ್ರವಾಗಿ ನೀಡಲಿಕ್ಕೆ ಏನಗತ್ಯ ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನ ನಾವು ಕೈಗೊಳ್ತೇವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 6ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ನಾಳೆ ಮತ್ತೆ ಉತ್ಖನನ ಮುಂದುವರಿಯಲಿದ್ದು ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಇದೆಯಂತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.